ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಇವತ್ತಿನ ಒಂದು ವಿಡಿಯೋ KCET 2024 ಅಪ್ಲಿಕೇಶನ್ ಬಗ್ಗೆ. ಸೊ ನೀವೇನಾದರೂ KE ವೆಬ್ಸೈಟನ್ನು ಇವತ್ತು ಸಂಜೆಯ ಮೇಲೆ ಓಪನ್ ಮಾಡಿದರೆ ಅದರಲ್ಲಿ ಸಪರೇಟ್ ಆದ ಒಂದು ಟ್ಯಾಬನ್ನು ಆ್ಯಡ್ ಮಾಡಿದ್ದಾರೆ, UGCET 2024 ಅಂತ. ಉಳಿದಂತಹ ಎಲ್ಲ 2023ಯ CET ಮತ್ತು NEET ಇವೆಲ್ಲವನ್ನು ಹಿಂದಿನ ವರ್ಷದ ಅಂಥೇಳಿ ಅದರಲ್ಲಿ ಶಿಫ್ಟ್ ಮಾಡಿದ್ದಾರೆ. ನೀವು ನೋಡ್ಬೋದು ಅದನ್ನು. ಅಂದರೆ UGCET 2024 ಒಂದು ಲಿಂಕನ್ನು ಕೊಟ್ಟಿರುವಂಥದ್ದು. ಬಟ್ ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ಒಳಗೆ ನಿಮಗೆ ರನ್ ಟೈಮ್ ಎರರ್ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಲಿಂಕ್ ಕೂಡ ಸಿಕ್ಕಿದೆ, ಅಪ್ಲಿಕೇಶನ್ ಫಾರ್ಮಿನ ಲಿಂಕ್ ಕೂಡ ಸಿಕ್ಕಿದೆ, ಅಥವಾ ಯಾರಾದರೂ ಕಳಿಸಿರ್ಬೋದು. ಬಟ್ ನನ್ನ ಒಂದು ರಿಕ್ವೆಸ್ಟ್ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ, ದಯವಿಟ್ಟು ಆ ಒಂದು ಲಿಂಕನ್ನು ಯೂಸ್ ಮಾಡಿ ಅಪ್ಲಿಕೇಶನ್ ಫಾರ್ಮನ್ನು ಈಗಲೇ ಫಿಲ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂತ ಅಂದರೆ KE ಅವರು ಈಗ ಬಿಟ್ಟಿರೋದು ಡೆಮೋ ಲಿಂಕ್ ಅಷ್ಟೇ. ಆ ಲಿಂಕ್ ಇನ್ನೂ KEದಲ್ಲಿ ಬಂದಿಲ್ಲ. ಬಟ್ ಇದು ಒಂದು ಡೆಮೋ ಲಿಂಕ್ ಆಗಿರೋದ್ರಿಂದ ಆ ಲಿಂಕನ್ನು ಯೂಸ್ ಮಾಡಿ ಇಮಿಡಿಯೇಟಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗಬೇಡಿ. ಸೊ ನಿಮಗೇನಾದರೂ ನನ್ನ ಕಡೆಯಿಂದ ಕಂಪ್ಲೀಟ್ ಆದ ಗೈಡೆನ್ಸ್ ಬೇಕು ಅಂತ ಇದ್ದರೆ, ಸೊ ನಾನು ಸಾರಥಿ ಮತ್ತು ಸಾರಥಿ ಪ್ಲಸ್ ಬ್ಯಾಚನ್ನು ರಿಲೀಸ್ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ವಿಡಿಯೋನು ಕೂಡ ಮಾಡಿದ್ದೀನಿ. ಸೊ ಆ ಒಂದು ಸಾರಥಿ ಬ್ಯಾಚ್ ಅಂದರೆ ಪೇಯ್ಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಬಗ್ಗೆ ಅಥವಾ ಸಾರಥಿ ಪ್ಲಸ್ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಂದರೆ ನಾನು ಇಲ್ಲಿ ಕೆಳಗಡೆ ಕಾಣಿಸ್ತಾ ಇರುವಂತಹ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ, ಕಾಲ್ ಮಾಡೋದಕ್ಕೆ ಹೋಗಬೇಡಿ. ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ, ನಿಮಗೆ ಕಂಪ್ಲೀಟ್ ಗೈಡೆನ್ಸ್ ಯಾವ ರೀತಿ ಇರ್ತದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಸಾರಥಿ ಪ್ಲಸ್ ಬ್ಯಾಚಿನಲ್ಲಿ ಅಪ್ಲಿಕೇಶನಿಂದ ಹಿಡ್ಕೊಂಡು ಕೌನ್ಸಿಲಿಂಗ್ ಮುಗಿಯೋವರೆಗೂ ಕೂಡ ನಾವೇ ಆ ಪ್ರೊಸೆಸ್ಸನ್ನು ಮಾಡಿಕೊಡುವಂಥದ್ದು. ಸಾರಥಿ ಬ್ಯಾಚಿನಲ್ಲಿ ಓನ್ಲಿ ನಿಮಗೆ ಆನ್ಲೈನ್ ಗೈಡೆನ್ಸ್ ಇರೋವಂಥದ್ದು. ಸೊ ಈ ಒಂದು ಆಫರ್ ಏನಿದೆ ನಿಮಗೆ ಜನವರಿ 10ರ ತನಕ ಅವೈಲೇಬಿಲಿಟಿ ಇದೆ. ಜನವರಿ 10 ಆದಮೇಲೆ ಇವು ಎರಡೂ ಬ್ಯಾಚಿನ ಪ್ರೈಸ್ ಜಾಸ್ತಿ ಆಗ್ತದೆ ಅನ್ನೋದು ಗೊತ್ತಿರಲಿ. ನಿಮಗೇನಾದರೂ ಬೇಕು ಅಂದರೆ ಹೆಚ್ಚಿನ ಇನ್ಫಾರ್ಮೇಷನ್ ಈ ನಂಬರಿಗೆ ಮೆಸೇಜ್ ಮಾಡಿ, ವಾಟ್ಸಪ್ ಮೆಸೇಜ್ ಮಾಡಿ. ಎಸ್, ಈಗ KCET ಅಪ್ಲಿಕೇಶನ್ ಫಾರ್ಮ್ ಲಿಂಕ್ ಬಂದಿದೆ ಅಥವಾ ಬಂದಿಲ್ಲ. ಯಾಕಂದರೆ KE ವೆಬ್ಸೈಟಲ್ಲಿ ಇನ್ನೂ ಬಂದಿಲ್ಲ. ಬಟ್ ಕೆಲವೊಂದಷ್ಟು ಜನ ವಿದ್ಯಾರ್ಥಿಗಳು ಕಳಿಸ್ಬಿಟ್ಟು ಕೇಳ್ತಾ ಇದ್ದಾರೆ, ಸರ್ ಲಿಂಕ್ ಬಂದಿದೆ, ಏನು ಮಾಡಬೇಕು ಅಂಥೇಳಿ. ಏನೂ ಮಾಡಬೇಡಿ. ನಾನು ಇವತ್ತು ಹೇಳೋದಕ್ಕೆ ಹೊರಟಿರುವಂಥದ್ದು ಲಾಸ್ಟ್ ಇಯರ್ ನಮ್ಮ ಹಳೆಯ ವಿದ್ಯಾರ್ಥಿಗಳು ಮತ್ತು ಅವರ ಪಾಲಕರು ಯಾವ ಪಾಠವನ್ನು ಕಲ್ತಿದ್ದಾರೆ ಆ ಒಂದು ಪಾಠ ನಿಮಗೂ ನೀವು ಈ ವರ್ಷ ಕಲಿಬೇಕು ಅನ್ನೋದಕ್ಕೆ. ಮೊದಲನೇದಾಗಿ ನೀವು KE ಅವರ ಜೊತೆ ವ್ಯವಹಾರವನ್ನು ಮಾಡ್ತಾ ಇದ್ದೀರಿ ಅಂತಂದರೆ ಪೇಷನ್ಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ನನ್ನ ಮಾತನ್ನು ಯಾರಾದರೂ ಲಾಸ್ಟ್ ಇಯರ್ದವ್ರು ಕೇಳ್ತಾ ಇದ್ದರೆ 100% ಒಪ್ಕೋತಾರೆ ಅಂತ ಅನ್ನಿಸ್ತದೆ. ಸೊ ಪೇಷನ್ಸ್, ತಾಳ್ಮೆ ಅನ್ನೋದು ನಿಮಗೆ ಬಹಳ ಬೇಕು. ಯಾವುದಕ್ಕೂ ಇಲ್ಲಿ ಅರ್ಜೆಂಟ್ ಮಾಡೋದಕ್ಕೆ ಹೋಗಬೇಡಿ. ಫಾರ್ ಎಕ್ಸಾಂಪಲ್, 1 ತಿಂಗಳ ಟೈಮ್ ಕೊಟ್ಟಿರ್ತಾರೆ ಅಪ್ಲಿಕೇಶನಿಗೆ. ಇವತ್ತು ಲಿಂಕ್ ಓಪನ್ ಆಗ್ತದೆ, ಇವತ್ತೇ ಅಪ್ಲಿಕೇಶನ್ ಹಾಕಿ ಕುಂತು ಬಿಡೋದು. ಗೊತ್ತಿರಲಿ ನಾಳೆ ಏನಾದರೂ ರೂಲ್ಸ್ ಚೇಂಜ್ ಆಗಿರ್ತದೆ, ನಾಳೆ ಸಾಫ್ಟ್ವೇರಲ್ಲಿ ಏನಾದರೂ ಬದಲಾವಣೆ ಆಗಿರ್ತದೆ. ಅದಕ್ಕೆ ಅಟ್ಲೀಸ್ಟ್ ಒಂದು 5 ಡೇಸ್ ಡೆಮೋ ಅಂತೇಳಿ ಬಿಟ್ಬಿಡಿ. ಏನೂ ಮಾಡೋದಕ್ಕೆ ಹೋಗಬೇಡಿ. 5 ದಿವಸ ಆದಮೇಲೆ ಮಾಡಿ. ಸೊ ಬೇಕಾದಷ್ಟು ಟೈಮನ್ನು ಕೊಟ್ಟಿರ್ತಾರೆ, ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನಿವತ್ತು ಅಪ್ಲಿಕೇಶನ್ ಫಾರ್ಮ್ ಹೆಂಗೆ ಹಾಕೋದು ಡೆಮೋ ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಅದನ್ನು ನಾನು ಅಪ್ಲಿಕೇಶನ್ ಫಾರ್ಮ್ ಲಿಂಕ್ ಬಿಟ್ಟಾಗ ನಿಮಗೆ ಡೆಮೋ ಮಾಡಿ ತೋರಿಸ್ತೀನಿ. ಡೋಂಟ್ ವರಿ ಅಬೌಟ್ ದ್ಯಾಟ್. ಆದರೆ ನಾನು ಹೇಳೋದಕ್ಕೆ ಹೊರಟಿರೋದು, ನೀವೇನಾದರೂ KEಯಲ್ಲಿ CET ಆಗಲಿ NEET ಆಗಲಿ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ ಅಂತ ಅಂದರೆ, ಅಪ್ಲಿಕೇಶನ್ ಹಾಕ್ತಾ ಇದ್ದೀರಿ ಅಂತಂದರೆ, ಅಪ್ಲಿಕೇಶನ್ ಫಾರ್ಮಿಂದ ಹಿಡ್ಕೊಂಡು ಫೈನಲ್ KEಯ ಕೌನ್ಸಿಲಿಂಗ್ ಮುಗಿಯೋವರೆಗೂ ಕೂಡ, ಮುಗಿದ ಮೇಲೂ ಕೂಡ ನಿಮಗೆ ಎಕ್ಸೆಸ್ ಫೀಸ್ ಕಟ್ಟಿರ್ತೀರಿ, ರೀಫಂಡ್ ಆಗಬೇಕು. ನೋಡಿ ಲಾಸ್ಟ್ ಇಯರ್ದವ್ರು ಇನ್ನೂ ಕೂಡ ಇವತ್ತು ಮೆಸೇಜ್ ಮಾಡ್ತಾ ಇದ್ದಾರೆ, ಸರ್ ಇನ್ನೂ ಬಂದಿಲ್ಲ ಅಂಥೇಳಿ. ಸೊ ಅಂದರೆ ಆಲ್ಮೋಸ್ಟ್ ನೀವು ಈಗ ಜನವರಿಯಿಂದ ಮುಂದಿನ ಜನವರಿಯ ತನಕ 1 ವರ್ಷ ಪಾಂಡವರು ಅಜ್ಞಾತವಾಸವನ್ನು ಮಾಡಿದ್ರಂತೆ. ಸೊ ಅಷ್ಟೇ ಕಷ್ಟದ ಒಂದು ವಾಸವನ್ನು ನೀವು KE ಅವ್ರ ಜೊತೆ ಮಾಡಬೇಕಾಗ್ತದೆ. ಪೇಷನ್ಸ್ ಇರಲಿ, ತಾಳ್ಮೆ ಇರಲಿ. ಬಟ್ ಆ ನಿಮ್ಮ ಎಲ್ಲ ಸ್ಟೆಪ್ಪಲ್ಲೂ ಕೂಡ ನಾನು ನಿಮ್ಮ ಜೊತೆ ಇರ್ತೀನಿ. ನನ್ನ ಎಕ್ಸ್ಪ್ಲನೇಷನ್ ನಿಮ್ಮ ಜೊತೆ ಇರ್ತದೆ, ನನ್ನ ಒಂದು ಸಮಾಧಾನ ನಿಮ್ಮ ಜೊತೆ ಇರ್ತದೆ. ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಪೇಷನ್ಸ್ ಬಹಳ ಇಂಪಾರ್ಟೆಂಟು. ಯಾವುದಕ್ಕೂ ಅರ್ಜೆಂಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ಮಿಸ್ಟೇಕ್ಸ್ ಮಾಡಿದರೂ ಕೂಡ ಡೆಫಿನೆಟ್ಲಿ ಚಾನ್ಸಸ್ ಕೊಡ್ತಾರೆ KE ಅವರು. 10 ಅಲ್ಲ 15 ಸಲ ಚಾನ್ಸಸ್ ಕೊಡ್ತಾರೆ. ಬಟ್ ಮಿಸ್ಟೇಕ್ ಮಾಡೋದಕ್ಕಿಂತ ಮುಂಚೆ ನೀವು ಏನು ಮಾಡ್ತಾ ಇದ್ದೀರಿ ಅನ್ನೋದು ನಿಮಗೆ ಗೊತ್ತಿರಲಿ ಅಷ್ಟೇ. ರೈಟ್, ಫೈನ್. ಈಗ ಈ ವರ್ಷದ KE ಅಪ್ಲಿಕೇಶನ್ ಫಾರ್ಮ್ ಬಗ್ಗೆ ಬಂದರೆ, ಆಲ್ರೆಡಿ KE ಅವರು ಒಂದು ಒಳ್ಳೆಯ ಕೆಲಸವನ್ನು ಏನು ಮಾಡಿದ್ದಾರೆ ಅಂತಂದರೆ, ಪ್ರತಿ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಕೆಲವೊಂದಿಷ್ಟು ಸೈನ್ಸನ್ನು ಕಲಿಸೋಂತಹ ಟೀಚರ್ಸ್ಗಳನ್ನು KE ಅವರು ಕರೆಸ್ಕೊಂಡು, ಸುಮಾರು ಟೋಟಲ್ ಆಗಿ 200-250 ಲೆಕ್ಚರ್ಸ್ಗಳನ್ನು ಕರೆಸ್ಕೊಂಡು ಒಂದು ವರ್ಕ್ಶಾಪನ್ನು ಮಾಡಿಬಿಟ್ಟು ಯಾವ ರೀತಿ ವಿದ್ಯಾರ್ಥಿಗಳು ತಪ್ಪನ್ನು ಮಾಡ್ತಾರೆ, ಈ ತಪ್ಪನ್ನು ಯಾವ ರೀತಿ ಅವಾಯ್ಡ್ ಮಾಡ್ಬೋದು ಅನ್ನೋದನ್ನು ಕೂಡ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಅದನ್ನು ನಾನು ಮುಂಬರುವಂಥ ವಿಡಿಯೋಗಳಲ್ಲಿ ಹೇಳ್ತೀನಿ. ಆದರೆ
ಆ್ಯಕ್ಚುಲಿ ಕೆ ಇ ಅವರು ಈ ಒಂದು ವರ್ಕ್ಶಾಪನ್ನು ಸೈಬರ್ ಸೆಂಟರ್ದವ್ರಿಗೆ ಕೊಡಬೇಕಾಗಿತ್ತು. ಹೌದು ಪಾಪ ಎಷ್ಟು ಜನ ಅಂತ ಕರೆದು ಕೊಡ್ತಾರೆ ಅವರು. ಯಾಕಂದರೆ ನಮ್ಮ ವಿದ್ಯಾರ್ಥಿಗಳು ಮತ್ತು ಪಾಲಕರು ಹೋಗೋದು ಲೆಕ್ಚರರ್ಸ್ ಹತ್ರ ಅಲ್ಲ, ಸೈಬರ್ ಸೆಂಟರ್ಗೆ ಹೋಗ್ತಾರೆ. ಸೈಬರ್ ಸೆಂಟರ್ದವರು ನೀಟಾಗಿ ಮಾಡ್ತಾರೆ, ಇಲ್ಲ ಅಂತ ಇಲ್ಲ, ಬಟ್ ಅವರಿಗೆ ನಿಮಗಿದ್ದಷ್ಟು ರೆಸ್ಪಾನ್ಸಿಬಿಲಿಟಿ ಅವರಿಗಿರೋದಿಲ್ಲ. ಸ್ಮಾಲ್ ಹಿಯರ್ ಆ್ಯಂಡ್ ದೇರ್ ತಪ್ಪುಗಳನ್ನು ಮಾಡ್ತಾರೆ. ಸೊ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಲಾಸ್ಟ್ ಇಯರ್ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಫೀಸನ್ನು ಪೇ ಮಾಡಬೇಕಾದ್ರೆ ಮತ್ತು ಅಪ್ಲಿಕೇಶನ್ ಫಾರ್ಮಲ್ಲಿ ಅಕೌಂಟ್ ಡೀಟೇಲ್ಸನ್ನು ಕೊಡಬೇಕಾದ್ರೆ ಸೈಬರ್ದವರು ತಮ್ಮ ಒಂದು ಡೀಟೇಲ್ಸನ್ನು ಕೊಟ್ಟುಬಿಟ್ಟಿದ್ದಾರೆ. ತಮ್ಮ ಕಡೆಯಿಂದ ಫೀಸನ್ನು ಪೇ ಮಾಡಿದ್ದಾರೆ. ಫೀಸ್ ಪೇ ಮಾಡಲಿ, ಪ್ರಾಬ್ಲಮ್ ಇಲ್ಲ, ಬಟ್ ಅಕೌಂಟ್ ಡೀಟೇಲ್ಸನ್ನು ತಮ್ಮ ಕಡೆಯಿಂದ ತಮ್ಮದು ಹಾಕ್ಕೊಂಡು ಬಿಟ್ಟಿದ್ದಾರೆ. ಫೋನ್ ನಂಬರ್ ತಮ್ಮದು ಹಾಕ್ಕೊಂಡು ಬಿಟ್ಟಿದ್ದಾರೆ, ಇಮೇಲ್ ಐ ಡಿ ತಮ್ಮದನ್ನು ಹಾಕ್ಕೊಂಡು ಬಿಟ್ಟಿದ್ದಾರೆ. ಪ್ರತಿಯೊಂದು ಕೆ ಇ ಅವರ ಮೆಸೇಜ್ಗಳು ಅವರ ಮೊಬೈಲಿಗೆ ಇಮೇಲ್ ಐ ಡಿಗೆ ಹೋಗ್ತದೆ. ಅವ್ರೇನು ಮಾಡ್ತಾರೆ, ಒಂದು ಸಲ 2 ಸಾರಿ ನೋಡ್ತಾರೆ, ಅದಾದಮೇಲೆ ಅದನ್ನು ಬ್ಲಾಕ್ ಮಾಡಿ ಇಟ್ಬಿಡ್ತಾರೆ. ಯಾಕಂದರೆ ಅವರಿಗಂತೂ ಅವಶ್ಯಕತೆ ಇಲ್ಲ. ನೀವೇನು ಅಪ್ಲಿಕೇಶನ್ ಹಾಕಿರುವಂಥ ಚಾರ್ಜು 100 ರೂಪಾಯೋ 150 200 ರೂಪಾಯಿ ಕೊಟ್ಟು ಬಂದುಬಿಟ್ರಿ, ಮುಗಿದೋಯ್ತು ಅಲ್ಲಿಗೆ ನಿಮ್ಮ ಅವರ ರಿಲೇಷನ್ಶಿಪ್ಪು. ಅದಕ್ಕೆ ಹೇಳ್ತಾ ಇದ್ದೀನಿ, ಸೈಬರ್ ಸೆಂಟರಲ್ಲಿ ಅಪ್ಲಿಕೇಶನ್ ಫಾರ್ಮ್ ಹಾಕೋದಕ್ಕೆ ಹೋದಾಗ ದಯವಿಟ್ಟು ಕೇರ್ಫುಲ್ ಆಗಿ ಇರಿ. ಅವರ ಮುಂದೆ ಕುತ್ಕೊಂಡು ನಿಮಗೆ ಸಂಬಂಧಪಟ್ಟಂತಹ ಏನು ವಿಷಯಗಳಿವೆ, ಅದರಲ್ಲಿ ಏನು ಪಾಯಿಂಟ್ಸ್ ಇದೆ ಅದನ್ನು ನೀವೇ ಹೇಳಿ ಫಿಲ್ ಮಾಡಿಸಿ. ನಿಮಗೇನಾದರೂ ಕಂಪ್ಯೂಟರ್ ಗೊತ್ತಿದ್ದರೆ ನೀವೇ ಮಾಡಿದರೆ ಭಾಳ ಬೆಟರು. ಅದು ಆಗೋದಿಲ್ಲ ಸರ್, ಸೈಬರ್ ಮೇಲೆ ನಂಬಿಕೆ ಇಲ್ಲ ಅಂದರೆ ನನ್ನ ಮೇಲೆ ನಂಬಿಕೆ ಇದ್ದರೆ ನನ್ನ ಸಾರಥಿ ಪ್ಲಸ್ ಬ್ಯಾಚನ್ನು ಜಾಯ್ನ್ ಆಗಿ. ಸೊ ನಿಮಗೆ ಸಂಪೂರ್ಣವಾಗಿ ನಿಮ್ಮ ಜೊತೆ ಕುತ್ಕೊಂಡು ಅದನ್ನು ಹಾಕಿಸುವಂಥ ಕೆಲಸ ನಾವು ಮಾಡಿಕೊಡ್ತೀವಿ. ನಮ್ಮದೊಂದು ಟೀಮ್ ಇದೆ, ಒಂದು 2-3 ಜನರದ್ದು. ಅವ್ರ ಜೊತೆ ಅವ್ರಿಗೆ ನಿಮಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೇಳ್ತೀವಿ. ಏನೇ ಇದ್ದರೂ ಕೂಡ ನಾನು ಇಂಟರ್ಮೀಡಿಯೇಟ್ ಆಗಿ ಇದ್ದಿರ್ತೀನಿ. ಸೊ ನಿಮ್ಮ ಕಂಪ್ಲೀಟ್ ಇನ್ಫಾರ್ಮೇಷನ್ ನಮ್ಮ ಹತ್ರ ಇರ್ತದೆ, ಸೇಫ್ ಆಗಿರ್ತದೆ, ನಾವು ಅದನ್ನು ಮಾಡ್ಕೊಳ್ತಾ ಹೋಗ್ತೀವಿ. ಅಥವಾ ನೀವು ಸೈಬರ್ ಕೆಫೆಲ್ ಮಾಡಿದರೂ ಕೂಡ ಕೇರ್ಫುಲ್ಲಾಗಿ ಮಾಡಿ ಅಷ್ಟೇ. ಈ ವರ್ಷ ಕೆಲವೊಂದಷ್ಟು ಬದಲಾವಣೆಗಳನ್ನು ಕೆ ಇ ಅವರು ತಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ಮಾಡಿರುವಂಥದ್ದು ಮಾಡ್ತಾರೆ ಅಂಥೇಳಿ ನಮಗೆ ಆಲ್ರೆಡಿ ಒಂದಷ್ಟು ವರ್ಕ್ಶಾಪ್ ಮೂಲಕ ಹೇಳಿರುವಂಥದ್ದು ಕೆ ಇ ಅವರು. ಮೇಜರ್ ಅದರಲ್ಲಿ ಎಲ್ಲ ಪಾಯಿಂಟ್ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡೋದಿಲ್ಲ, ಮುಂಬರುವಂಥ ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ರಿಮೆಂಬರ್, ಇಷ್ಟು ವರ್ಷ ಏನಾಗ್ತಿತ್ತು, ಯಾರ್ಯಾರು ಕೆ ಸಿ ಇ ಟಿಯನ್ನು ಬರೀತಿದ್ರು ಅವರು ಈಗ ಅಪ್ಲಿಕೇಶನ್ ಹಾಕಿಬಿಡ್ತಿದ್ರು. ಯಾರ್ಯಾರು ಕೆ ಸಿ ಇ ಟಿಯನ್ನು ಬರೆಯೋದೇ ಇಲ್ಲ, ನಾನು 100% ನೀಟಿಗೋಸ್ಕರ ಮಾತ್ರ ವೇಟ್ ಮಾಡ್ತಾ ಇದ್ದೀನಿ ಅನ್ನೋರು ಏನು ಮಾಡ್ತಿದ್ರು ಅಂತ ಅಂದರೆ, ಕೆ ಸಿ ಇ ಟಿ ಎಕ್ಸಾಮಿನೇಷನ್ ಮುಗಿದ ಮೇಲೆ ನೀಟ್ ವಿದ್ಯಾರ್ಥಿಗಳಿಗೆ ರಿಜಿಸ್ಟ್ರೇಷನ್ಗೆ ಇನ್ನೊಂದು ಲಿಂಕನ್ನು ಕೊಟ್ಟಿರ್ತಿದ್ರು, ಕೌನ್ಸಿಲಿಂಗ್ ರಿಜಿಸ್ಟ್ರೇಷನಿಗೆ. ಆದರೆ ಈ ವರ್ಷ ಏನು ಹೇಳಿದ್ದಾರೆ, ಈಗ ಮೊದಲನೇ ಸಾರಿ ಏನು ಕೆ ಸಿ ಇ ಟಿ ಅಪ್ಲಿಕೇಶನ್ ಬಿಡ್ತಾರೆ, ಆವಾಗ ಅದು ಕೆ ಸಿ ಇ ಟಿಯನ್ನು ಬರೆಯುವಂಥ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ನು ಹೌದು, ಅಪ್ಲಿಕೇಶನ್ ಫಾರ್ಮ್ ಫಾರ್ ದ ಎಕ್ಸಾಮಿನೇಷನ್ ಹೌದು. ಅದರಿಂದ ಅವರಿಗೆ ಎಕ್ಸಾಮಿನೇಷನ್ ಹಾಲ್ ಟಿಕೆಟ್ ರಿಲೀಸ್ ಆಗ್ತಾರೆ, ಅದರಿಂದ ಎಕ್ಸಾಮು ಬರೀತಾರೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಬಟ್ ಯಾರು ಓನ್ಲಿ ನೀಟನ್ನು ಮಾತ್ರ ಬರೀಬೇಕು ಅಂತ ಅಂದ್ಕೊಂಡಿದ್ದೀರಿ ಅಂಥವರು ಕೂಡ, ದೋಸ್ ಸ್ಟೂಡೆಂಟ್ಸ್ ಆಲ್ಸೋ ಶುಡ್ ಅಪ್ಲೈ ಫಾರ್ ಕೆ ಸಿ ಇ ಟಿ ನೌ ಓನ್ಲಿ. ಅಷ್ಟೇ, ಬಹಳ ಇಂಪಾರ್ಟೆಂಟು. ಈಗಲೇ ಫಿಲ್ ಮಾಡಿಬಿಡಬೇಕು. ಈಗಲೇ ಫಿಲ್ ಮಾಡಿ ಮುಂದೆ ನಾವು ಚಾನ್ಸ್ ಕೊಡೋದಿಲ್ಲ ಅಂತ ನಮಗೆ ಹೇಳಿರೋದು ಕೆ ಇ ಅವರು. ಲೆಕ್ಚರರ್ಸ್ಗಳಿಗೆ ಏನು ವರ್ಕ್ಶಾಪ್ ಕೊಟ್ಟಿದ್ರು ಅದರಲ್ಲಿ ಹೇಳಿರುವಂಥದ್ದು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ನೀವು ಕೆ ಸಿ ಟಿ ಎಕ್ಸಾಮ್ ಬರೀತಿರೋ ಇಲ್ಲೋ ಸೆಕೆಂಡರಿ, ಬರೆಯೋರಂತೂ ಅಪ್ಲಿಕೇಶನ್ ಹಾಕ್ತಾರೆ. ಬಟ್ ನೀಟಿಗೋಸ್ಕರ ವೇಟ್ ಮಾಡ್ತಾ ಇದ್ದವರು ಕೂಡ ಇಲ್ಲಿ ಅಪ್ಲಿಕೇಶನ್ ಫಾರ್ಮನ್ನು ಹಾಕಿ, ಇದು ಕರ್ನಾಟಕದ 85% ಸ್ಟೇಟ್ ಕೋಟಾದ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಇದ್ದ ಹಾಗೆ ಗೊತ್ತಿರಲಿ, ರೈಟ್? ಸೊ ಇನ್ನು ನೀಟಿಗೂ ಅಪ್ಲಿಕೇಶನ್ ಹಾಕಿದಾಗೇನಾ ಅಂತ ಕೇಳಿದರೆ ಅಲ್ಲ. ಇದು ನೀಟಿಗೆ ಸಪ್ರೇಟಾಗಿ ಆಲ್ ಇಂಡಿಯಾ NTA ಅಪ್ಲಿಕೇಶನ್ ಬಿಡ್ತಾರೆ, ಆವಾಗೇ ಫಿಲ್ ಮಾಡಬೇಕು ನೀವು. ಬಟ್ ಕರ್ನಾಟಕದ 85% ನೀವೇನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ ಅಥವಾ ಮಾಡ್ತೀರಿ ಅಂಥವರು ಈಗ ಫಿಲ್ ಮಾಡಲೇಬೇಕು, ಗೊತ್ತಿರಲಿ. ಇನ್ನೊಂದು ಬಹಳ ಸರಳೀಕೃತ ಮಾಡಿರುವಂಥದ್ದು, ಸಿಂಪಲ್ ಪ್ರೊಸೆಸ್ ಮಾಡಿರುವಂಥದ್ದು ಈ ವರ್ಷ, ದಯವಿಟ್ಟು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಈ ವರ್ಷ ಯಾವುದೇ ರೀತಿಯ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಿಮಗೆ ಇರೋದಿಲ್ಲ. ವಿತ್ ಕಂಡೀಷನ್ ಇದೆ ಒಂದಷ್ಟು, ಇಲ್ಲ ಅಂತಿಲ್ಲ. ಬಟ್ ನಾರ್ಮಲಿ ಕ್ಲಾಸ್ ಎ ಮತ್ತು ಕ್ಲಾಸ್ ಬಿ ವಿದ್ಯಾರ್ಥಿಗಳಿಗೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರೋದೇ ಇಲ್ಲ ಅಂತ ಹೇಳಿದ್ದಾರೆ. ಏನಾಗ್ತಾ ಇದೆ ಅಂತ ಅಂದರೆ, ನಿಮ್ಮ ಒಂದು ಸ್ಯಾಟ್ಸ್ ನಂಬರನ್ನು ತೆಗೆದುಕೊಂಡು ನೀವು ಎಲ್ಲೆಲ್ಲಿ ಕಲಿತಿದ್ದೀರಿ ಅನ್ನೋದನ್ನು ಕೆ ಇ ಅವರೇ ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡ್ತಾರೆ. ನೀವು ಸ್ಕೂಲಿಗೆ ಹೋಗಿ ಸ್ಟಡಿ ಸರ್ಟಿಫಿಕೇಟ್ ತೊಗೊಂಡು BEO ಸೈನ್ ಮಾಡಿಸೋದು ಏನೂ ಅವಶ್ಯಕತೆ ಇಲ್ಲ ಅಂತ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಆದರೆ ಇದ್ರ ಬಗ್ಗೆ 100% ಕ್ಲಾರಿಫಿಕೇಷನ್ ನಾನು ಕೆ ಇ ಅವರು ಅಪ್ಲಿಕೇಶನ್ ಫಾರ್ಮ್ ಕೊಡಬೇಕಾದ್ರೆ ಬ್ರೋಷರ್ನ ಕೊಡ್ತಾರೆ, ಅದನ್ನು ಓದಿಬಿಟ್ಟೆ ನಾನು ನಿಮಗೆ ಹೇಳ್ತೀನಿ. ಆದರೆ ಈಗ ಬಂದಿರುವಂಥ ನ್ಯೂಸ್ ಅಂತಂದರೆ, ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರೋದೇ ಇಲ್ಲ. ಪ್ರತಿಯೊಂದು ಹಂತದಲ್ಲೂ ನೀವು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡ್ತಾ ಹೋದಾಗೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇಮಿಡಿಯೇಟಾಗಿ ಆಗ್ತಾ ಹೋಗಿಬಿಡ್ತದೆ.
ಸೊ ಇದರಲ್ಲಿ ಭಾಳ ಇಂಪಾರ್ಟೆಂಟು ಕಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು. ನೀವೇನು ಇನ್ಕಮ್ ಸರ್ಟಿಫಿಕೇಟ್ ಇರಲಿ, ಕಾಸ್ಟ್ ಸರ್ಟಿಫಿಕೇಟ್ ಇರಲಿ, ಅಥವಾ 371J ಸರ್ಟಿಫಿಕೇಟ್ ಇರಲಿ, ಇವೆಲ್ಲ ಸರ್ಟಿಫಿಕೇಟನ್ನು ವಿದ್ಯಾರ್ಥಿಗಳ SSLC ಮಾರ್ಕ್ಸ್ ಕಾರ್ಡಿನಲ್ಲಿ ಯಾವ ರೀತಿ ನೇಮ್ ಇದೆ ಅದೇ ನೇಮನ್ನು ಇದರಲ್ಲಿ ಹಾಕಬೇಕಾಗ್ತದೆ. ಹಾಕಿಲ್ಲ ಅಂದರೆ ಈಗ ಚೆಕ್ ಮಾಡ್ಕೊಳ್ಳಿ. ಹೇಗೆ ಫಾರ್ ಎಕ್ಸಾಂಪಲ್ ಈಗ ನಂದು ಕಾಸ್ಟ್ ಸರ್ಟಿಫಿಕೇಟಲ್ಲಿ ರಾಘವೇಂದ್ರ ಹೆಗಡೆ ಅಂತ ಇತ್ತು, ಬಟ್ ನನ್ನ 10th ಮಾರ್ಕ್ಸ್ ಕಾರ್ಡಲ್ಲಿ ರಾಘವೇಂದ್ರ ಎಚ್ ಅಂತ ಇತ್ತು ಅಂತ ಇಟ್ಕೊಳ್ಳಿ. ಅವಾಗ ಏನಾಗ್ತದೆ, ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ RD ನಂಬರ್ನ ನೀವು ಎಂಟ್ರಿ ಮಾಡಿದಾಗ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಅಪ್ಲೈ ಆಗೋದೇ ಇಲ್ಲ, ಇನ್ವ್ಯಾಲಿಡ್ ಅಂತ ತೋರಿಸ್ತದೆ. ಅದಕ್ಕೆ ಏನು ಮಾಡಬೇಕು, ಇನ್ನೂ ಟೈಮ್ ಇದೆ. ಸೊ ತಹಶೀಲ್ದಾರ್ ಆಫೀಸಿಗೆ ಹೋಗಿ ಆ ಹಳೆ ಕಾಸ್ಟ್ ಸರ್ಟಿಫಿಕೇಟನ್ನು ಮತ್ತು 10th ಮಾರ್ಕ್ಸ್ ಕಾರ್ಡನ್ನು ತೆಗೆದುಕೊಂಡು ಹೋಗಿ. 10th ಮಾರ್ಕ್ಸ್ ಕಾರ್ಡಲ್ಲಿ ಇರೋ ಹಾಗೇ ಅಲ್ಲಿ ರಾಘವೇಂದ್ರ ಎಚ್ ಇದ್ದರೆ ಕಾಸ್ಟ್ ಸರ್ಟಿಫಿಕೇಟಲ್ಲೂ ನಿಮಗೆ ರಾಘವೇಂದ್ರ ಎಚ್ಚೇ ಬರಬೇಕು. ಆ ರೀತಿ ನೀವು ಅದನ್ನು ರೆಡಿ ಮಾಡಿಕೊಂಡು ಬರಲೇಬೇಕು. ಬಂದರೆ ಮಾತ್ರ ನಿಮ್ಮದು ವ್ಯಾಲಿಡ್ ಆಗ್ತದೆ, ಇಲ್ಲಾಂದರೆ ವ್ಯಾಲಿಡ್ ಆಗೋದಿಲ್ಲ, ಮತ್ತು ನೀವು ಮಾಡ್ಕೊಂಡು ಬರಬೇಕಷ್ಟೇ. ಚೆಕ್ ಮಾಡ್ಕೊಳ್ಳಿ. ಹಾಗೇನಾದ್ರು ಇಲ್ಲ ಅಂದರೆ ನಾಳೆ ಅಥವಾ ಮಂಡೇನೇ ಇಮಿಡಿಯೇಟ್ ಹೋಗಿ ಅದನ್ನು ಮಾಡಿಸ್ಕೊಂಡು ಬನ್ನಿ. ರಿಕ್ವೆಸ್ಟ್ ಮಾಡಿ ಒಂದು 7 ದಿವಸದಲ್ಲಿ ಕೊಡ್ತಾರೆ. ಅವರಿಗೆ ಹೇಳಿ KE ಅವ್ರ ಕಡೆಯಿಂದ ಈ ರೀತಿ ಆರ್ಡರ್ ಬಂದಿದೆ, ಸೊ ಸೇಮ್ ಇರಬೇಕು ಅಂತ ಹೇಳಿದ್ದಾರೆ, ನಮಗೆ ಸೇಮ್ ಮಾಡಿಕೊಡಿ ಅಂತ. ಇನ್ನು ಭಾಳ ಇಂಪಾರ್ಟೆಂಟ್ ವಿಷಯ ಅಂತಂದರೆ ಕಾಸ್ಟ್ ಸರ್ಟಿಫಿಕೇಟ್ದಂತೂ ಆಯಿತು, ಸ್ಟಡಿ ಸರ್ಟಿಫಿಕೇಟ್ ಆಯಿತು. ಇನ್ನು CBSEಯಲ್ಲಿ ಕಲ್ತಿರುವಂಥ ವಿದ್ಯಾರ್ಥಿಗಳು 10ನೇ ತರಗತಿಯವರೆಗೆ 10th ವರೆಗೆ CBSEಯಲ್ಲಿ ಕಲ್ತಿರುವಂಥ ವಿದ್ಯಾರ್ಥಿಗಳಿಗೆ ಸ್ಯಾಟ್ಸ್ ನಂಬರ್ ಗೊತ್ತಿರೋದಿಲ್ಲ. ಬಟ್ ನಿಮ್ಮ ಸ್ಕೂಲಿಗೆ ಹೋಗಿಬಿಟ್ಟು ಸ್ಯಾಟ್ಸ್ ನಂಬರ್ನ ತೆಗೆದುಕೊಂಡು ಬನ್ನಿ. ಕಂಪಲ್ಸರಿ ಇದು. ಸ್ಯಾಟ್ಸ್ ನಂಬರ್ ಫಾರ್ ದ CBSE ಸ್ಟೂಡೆಂಟ್ಸ್ ಇಸ್ ಕಂಪಲ್ಸರಿ, ಗೊತ್ತಿರಲಿ. ಅದಕ್ಕೆ ಸ್ಯಾಟ್ಸ್ ನಂಬರ್ನ ಕಂಪಲ್ಸರಿಯಾಗಿ ತೆಗೆದುಕೊಂಡು ಬನ್ನಿ. ಸ್ಟೇಟ್ದವರಿಗಂತೂ ಅವರ ಒಂದು ಮಾರ್ಕ್ಸ್ ಕಾರ್ಡಿನಲ್ಲೇ ಇರ್ತದೆ, ಇಲ್ಲ LCಯಲ್ಲಿ ಇರ್ತದೆ, ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ CBSEಯಲ್ಲಿ ಕಲ್ತಿರುವಂಥ ವಿದ್ಯಾರ್ಥಿಗಳು ಮಾತ್ರ ನೀವು ಕಂಪಲ್ಸರಿಯಾಗಿ ಸ್ಯಾಟ್ಸ್ ನಂಬರನ್ನು ಸ್ಕೂಲಿಂದ ತೆಗೆದುಕೊಂಡು ಬರಲೇಬೇಕು. ಇದಿಷ್ಟು ನಾನು ಏನು ಹೇಳಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಮುಂದೆ ಬರುವಂಥ ವಿಡಿಯೋದಲ್ಲಿ ಇನ್ನೊಂದಷ್ಟು ಇನ್ಫಾರ್ಮೇಷನ್ ಕೊಡೋಣಂತೆ. ಅಲ್ಲಿವರೆಗೂ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.